ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾ ಹಾಕುವಂಥ ವಿಡಿಯೋ ನಿಮಗೆ ಮೊದಲು ಬರ್ತಾವೆ. ಇವತ್ತು ಬೆಲ್ಲ ಉಪಯೋಗಿಸಿ ಶಂಕರಪೋಳಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ರೀ. 1 ಕಪ್ ಬೆಲ್ಲ ತೊಗೊಂಡು ನಾನು ಅದಕ್ಕೆ ಬೆಲ್ಲ ಮೆಲ್ಟ್ ಆಗೋಷ್ಟೇ ನೀರು ಹಾಕಿದ್ರೆ ಸಾಕು ರೀ. ಜಾಸ್ತಿ ನೀರೇನು ಹಾಕೋದು ಬೇಡ, ಸ್ವಲ್ಪ ಬೆಲ್ಲ ಕರಗಷ್ಟು ಹಾಕಿದ್ರೆ ಸಾಕು. ಇದು ಬೆಲ್ಲ ಕರಗಬೇಕ್ರಿ. ಈಗ ಇದೇನು ಪಾಕದು ಏನು ಮಾಡೋದಿಲ್ಲ ರೀ, ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು. ಈ ಥರ ಬೆಲ್ಲ ಕರಗಿಲ್ರಿ, ಇದು ಕರಗ್ಯದ ನೋಡ್ರಿ. ಈಗ ಬೆಲ್ಲ, ಈ ಬೆಲ್ಲದ ಕರಗದ ನೀರಾಗೆ ಈಗ ತುಪ್ಪ ಹಾಕೋತೀನಿ ರೀ. ನೀವು ಬೇಕಂದ್ರೆ ಎಣ್ಣೆನೂ ಯೂಸ್ ಮಾಡ್ಬೋದು. ನಾ 2.5 ಸ್ಪೂನ ನಾಷ್ಟದು ಸ್ಪೂನಿಲೆ, ದೊಡ್ಡ ಸ್ಪೂನಿಲೆ 2.5 ಸ್ಪೂನ ತುಪ್ಪ ಹಾಕೋತೀನಿ ರೀ. ನೀವು ಬೇಕಂದ್ರೆ ಎಣ್ಣೆ ಯೂಸ್ ಮಾಡಿನೂ ಮಾಡ್ಬೋದು. ಇದು ಬಿಸಿ ಪಾಕದಾಗ ಹಾಕಿದೆವು ಅಂದ್ರೆ ಕರಗಿಬಿಡ್ತದೆ ರೀ ತುಪ್ಪ. ನೋಡಿರಿ, ಎಲ್ಲ ತುಪ್ಪನೂ ಕರಗ್ಯದ್ರಿ. ಈಗ ಹಿಟ್ಟು ತೊಗೋತೀನಿ ನೋಡಿರಿ. ಇದು ಆರ್ಲಿರಿ ಬಿಸಿ. ಇದು ಬಿಸಿ ಆರತ್ತನ ಈಗ ಹಿಟ್ಟು ತೊಗೋತೀನಿ ರೀ. ಈ ಬೆಲ್ಲ ತೊಗೊಂಡಿದ್ದಲ್ರಿ, ಅದೇ ಕಪ್ಪಿಲೇ 2 ಕಪ್ಪ ಮೈದಾ ಹಿಟ್ಟು ತೊಗೋತೀನಿ. ನೀವು ಬೇಕಂದ್ರೆ ಗೋಧಿ ಹಿಟ್ಟಲೇನೂ ಮಾಡ್ಬೋದು, ಅದನ್ನು ಟೇಸ್ಟ್ ಆಗ್ತದೆ ರೀ. 2 ಕಪ್ ಮೈದಾ ಹಿಟ್ಟು ತೊಗೊಂಡು ನಾನು. ಬೆಲ್ಲದಿಂದ ಮಾಡಿದ್ರೆ ಆರೋಗ್ಯಕ್ಕೂ ಚಲೋ ರೀ, ತಿನ್ನಕ್ಕೂ ಟೇಸ್ಟಾಗಿರ್ತದೆ. 2 ಸ್ಪೂನ ಚಿರೋಟಿ ರವೆ ಹಾಕ್ಕೊಂಡೀನಿ ರೀ, 2-2.5 ಸ್ಪೂನ್. ಸ್ವೀಟ್ ಏನೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಹಾಕ್ಬೇಕು ರೀ, ಅದಕ್ಕಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ಈಗದು ಹಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ನೀಟಾಗಿ ಮಿಕ್ಸ್ ಮಾಡೀನಿ ರೀ. ಈಗೇನು ಬೆಲ್ಲ ಮೆಲ್ಟ್ ಮಾಡಿಟ್ಟಿದ್ದೆಲ್ಲ ಅದು ಬೆಲ್ಲದ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಸ್ಕೋತೀನಿ ರೀ. ಈ ಥರ ಸ್ವಲ್ಪ ಹಾಕಿ ಕಲಿಸ್ಬೇಕು ರೀ. ಬೆಲ್ಲದಿಂದ ಮಾಡಿದೆವು ಅಂದ್ರೆ ಟೇಸ್ಟ್ನೂ ಆಗಿರ್ತದೆ, ಆರೋಗ್ಯಕ್ಕೂ ಚಲೋ ರೀ. ಸಕ್ಕರೆ ಜಾಸ್ತಿ ತಿನ್ನಬಾರ್ದು, ಹಾಗಾಗಿ ಬೆಲ್ಲದಿಂದೇ ಮಾಡ್ಬೇಕು ರೀ. ಏನೇ ಸ್ವೀಟ್ ಮಾಡಿದ್ರು ಜಾಸ್ತಿ ಬೆಲ್ಲ ಉಪಯೋಗಿಸಿ ಮಾಡಬೇಕು. ಹಾಗಾಗಿ ಬೆಲ್ಲದಿಂದ ಶಂಕರಪೋಳಿ ಮಾಡಾಕತ್ತೀನಿ ರೀ. ನಾ ಸ್ವಲ್ಪ ನೀರು ಹಾಕಿ ಈ ಥರ ಹಿಟ್ಟು ನಾದ್ಕೋತೀನಿ ರೀ. ಈಗ ಹಿಟ್ಟು ಸ್ವಲ್ಪ ಗಟ್ಟಿನೇ ನಾದ್ಕೋಬೇಕು ರೀ, ಚಪಾತಿ ಹಿಟ್ಟಿದ್ಕಿತ್ತಲು. ನೀರು ಸ್ವಲ್ಪ ಹಾಕಿರಿ, ಬೆಲ್ಲ ಮೆಲ್ಟ್ ಆಗೋಷ್ಟೇ ಹಾಕಿದ್ರೆ ಸಾಕು. ಉಳಿತಂದ್ರೆ ಸುಮ್ಮನೆ ವೇಸ್ಟ್ ಆಗ್ತದಲ್ಲ ರೀ. ಅದಕ್ಕಂದು ಮತ್ತು ಕಮ್ಮಿ ಬಿದ್ದರೆ ಬೇರೆ ನೀರು ಹಾಕಿ ನಾದ್ಕೊಳಕ್ಕೆ ಬರ್ತದೆ. ಹೆಚ್ಚಾಯ್ತಂದ್ರೆ ವೇಸ್ಟ್ ಆಗ್ತದೆ. ನಂದು ಹಿಟ್ಟು ನೀರಿಗೆ ಕರೆಕ್ಟೇ ಆಗ್ತದೆ ನೋಡಿರಿ. ಜಾಸ್ತಿ ಉಳಿಯಂಗೂ ಇಲ್ಲ, ಕಮ್ಮಿ ಬೀಳಂಗೂ ಇಲ್ಲ, ಕರೆಕ್ಟೇ ಆಯ್ತು ನೋಡಿರಿ. ಬೆಲ್ಲ ತೊಗೊಂಡಿರ್ತೇವಲ್ಲ, ಸ್ವಲ್ಪ ಮೆಲ್ಟ್ ಆಗೋಷ್ಟೇ ನೀರು ಹಾಕಿಬಿಡ್ಬೇಕು ರೀ. ಸ್ವಲ್ಪ ಹಿಟ್ಟು ಗಟ್ಟಿನೇ ನಾದ್ಕೋತೀನಿ ರೀ. ಇದು ಚಪಾತಿ ಹಿಟ್ಟದಕ್ಕಿಂತಲೂ ಗಟ್ಟಿ ಇರ್ಬೇಕು ರೀ. ಇದ್ರ ಬೆಲ್ಲದಿಂದ ಮಾಡಿದೆ ಅಂದ್ರೆ ಶಂಕರಪೋಳಿ ಹಿಟ್ಟು ಟೇಸ್ಟ್ ಆಗ್ತಾವೆ ರೀ. ತಿನ್ನಕ್ಕೆ ಭಾಳ ಟೇಸ್ಟ್ ಆಗ್ತದೆ ರೀ. ಇದು ಸಕ್ರೆಗಿಂತಲೂ ಟೇಸ್ಟ್ ಆಗ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ, ಬೆಲ್ಲದಿಂದ ಮಾಡಿ. ಎಲ್ಲರೂ ಸಕ್ಕರೆದಿಂದೇ ಮಾಡಿರ್ತಾರೆ, ಒಂದು ಸಲ ಬೆಲ್ಲದಿಂದ ಟ್ರೈ ಮಾಡಿರಿ. ಇದು ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಈಗ ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತೀನಿ ರೀ. 10 ನಿಮಿಷ ಆಗ್ಯದ ನೋಡ್ರಿ. ಈಗ 10 ನಿಮಿಷ ಆಗ್ಯದ. ಈಗ ಲಟ್ಟಿಸ್ಕೊತೀನಿ ರೀ. ನಿಮ್ಗೆ ಎಷ್ಟು ದೊಡ್ಡ ಬೇಕು ನೋಡ್ಕೊಂಡು ಲಟ್ಟಿಸ್ಕೊರಿ. ನಾಷ್ಟೇ ಮೀಡಿಯಮ್ಮ, ಭಾಳ ದೊಡ್ಡನೂ ಮಾಡಲ್ಲ ರೀ. ನೀವು ಜಾಸ್ತಿ ಹಿಟ್ಟು ತೊಗೊಂಡು ದೊಡ್ಡನೂ ಮಾಡ್ಬೋದು. ಲಟ್ಟಿಸ್ಕೊತೀನಿ ರೀ. ಇದಕ್ಕೇನು ಹಿಟ್ಟನ್ನು ಹಚ್ಚೋದು ಬೇಡ, ಎಣ್ಣೆನೂ ಹಚ್ಚೋದು ಬೇಡ ರೀ. ಏನು ಹತ್ಕೊಳ್ಳೋದೇ ಇಲ್ಲಿದು. ಇಷ್ಟು ಸೈಜ್ ಲಟ್ಟಿಸ್ಕೊತೀನಿ ರೀ. ನಾನು ದಪ್ಪ ಇರ್ಬೇಕು ರೀ. ಒಂದು ಸ್ವಲ್ಪ ಶಂಕರಪೋಳಿ ಮಾಡೋಕೆ ಸ್ವಲ್ಪ ದಪ್ಪ ಇರ್ಬೇಕು ರೀ. ಪಿಜ್ಜಾ ಕಟ್ರಲ್ಲೇ ಕಟ್ ಮಾಡ್ಕೊತೀನಿ ರೀ. ಚಾಕುಲಿಂದ ಅದ್ರ ಮಾಡ್ಕೊಬೋದು, ಪಿಜ್ಜಾ ಕಟ್ರ್ ಇತ್ತಂದ್ರೆ ಅದರಲ್ಲೇ ಮಾಡ್ಕೊಬೋದು ರೀ. ನಿಮ್ಗೆ ಸೇಪ್ ಯಾವ ರೀತಿ ಬೇಕು ಯಾವ ರೀತಿ ಕಟ್ ಮಾಡ್ಬೋದು. ಡೈಮಂಡ್ ಸೇಪ್ ಆದ್ರೂ ಮಾಡ್ಬೋದು, ಸ್ಕ್ವೇರೇ ಮಾಡ್ಬೋದು ರೀ. ಈ ಥರ ಕಟ್ ಮಾಡ್ಕೊತೀನಿ ರೀ. ಈಗ ಈ ಸೈಜ್ ಆಗ್ಯಾವ ನೋಡ್ರಿ, ದಿಪ್ಪಗೇ ಮಾಡಬೇಕು. ಈಗ ಇದು ಒಂದು ಪ್ಲೇಟ್ನಾಗ ತೊಗೋತೀನಿ ನಾನು. ಒಂದು ಪ್ಲೇಟ್ನಾಗ ತೆಗಿತೀನಿ ರೀ. ಈ ಸೈಡ್ ಎಣ್ಣೆ ಗ್ಯಾಸ್ ಮ್ಯಾಗ ಎಣ್ಣೆ ಬಿಸಿಗಿಟ್ಟೀನಿ. ಎಣ್ಣೆನೂ ಬಿಸಿ ಆಗ್ಯದ್ರಿ. ಸ್ವಲ್ಪ ಹಾಕೋತೀನಿ ನೋಡಿರಿ. ಗ್ಯಾಸ್ ಅಟ್ಟೆ ಮೀಡಿಯಮ್ ಇಡಬೇಕು ರೀ.
ಜೋರಿಟ್ಟೇವಂದ್ರೆ ಹೊತ್ತಾವ. ಬೆಲ್ಲ ಇರ್ತದಲ್ರಿ ಪಾಟ್ನ್ಯಾಗ ಜಲ್ದಿ ಕಲರ್ ಚೇಂಜ್ ಆಗಿಬಿಡ್ತದೆ. ಗ್ಯಾಸ್ ಫ್ಲೇಮ ಸ್ಲೋ ಇಟ್ಟೇ ಮಾಡ್ಬೇಕ್ರಿ. ಆಗ್ಯದ ನೋಡ್ರಿ, ರೆಡಿ ಆಗ್ಯದ್ರಿ. ಈಗ ತೆಗಿತೀನಿ ನೋಡ್ರಿ. ಕಲರ್ನು ಚಂದ ಆಗ್ಯಾವ್ರಿ. ಇದೇ ಥರ ಎಲ್ಲ ಮಾಡ್ಕೋತೀನಿ ರೀ ನಾನು. ನೋಡ್ರಿ ಎಷ್ಟು ಸೂಪರ್ ಆಗ್ಯದ, ಖಡಕ್ನು ಆಗ್ಯಾವ, ತಿಲ್ಲಕ್ಕೆ ಭಾಳ ಟೇಸ್ಟ್ನು ಆಗ್ತದ. ಒಂದು ವಾರ ತನಕ ಇಟ್ಟು ತಿನ್ಬೋದು ರೀ. ಈಗ ನಾಗರ ಪಂಚಮಿ ಬತ್ತಲ್ರಿ, ಸಕ್ರೆ ಕಿತ್ತಲು ಬೆಲ್ಲದಿಂದ ಮಾಡ್ಕೊಂಡು ತಿನ್ಬೋದು. ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹೇಳ್ರಿ.